ಹಾಯ್ ಎಲ್ರಿ, ಹೆಂಗಿದ್ರಿ ಮರ್ರೆ? ಇವತ್ತು ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇದು ಎಷ್ಟು ಹೊತ್ತಿದೆ ಅಂತ ಹೇಳ್ರೆ 4:15 ಐತಿ ಇವಾಗ ಟೈಮ್. ಇವತ್ತು ನಾ ಎಲ್ಲಿ ಹೋಗ್ತಾ ಇದ್ದೆ ಅಂತ ಹೇಳ್ರೆ ಒಂದು ಪವರ್ಫುಲ್ ಟೆಂಪಲಿಗೆ ಹೋಗ್ತಾ ಇದ್ದೆ. ಯಾವ ಟೆಂಪಲಿಗೆ ಹೋಗ್ತಾ ಇದ್ದೆ ಮತ್ತು ಆ ಟೆಂಪಲ್ನ ವಿಶೇಷತೆ ಅಂತ ಹೇಳಿ ನಾನು ಈ ವಿಡಿಯೋದೆ ನಿಮ್ಗೆ ಹೇಳ್ತೆ. ನಾನಿರೋ ಪ್ಲೇಸಿಂದ ಈ ಟೆಂಪಲ್ಗೆ ಕರೆಕ್ಟ್ 100 ಕಿಲೋಮೀಟರ್ ಆಯ್ತು. ನಾನು 5:30 ಹಾಗೆ ಹೊರಡ್ತಾ ಇದ್ದೆ. ನಾನು ಕರೆಕ್ಟ್ ಒಂದು 7-7:15 ಹಾಗೆ ರೀಚ್ ಆತೆ ಅಂತ ಹೇಳಿ ಅಂದ್ಕೊಂಡು ಹಂಗೆ ಪ್ಲ್ಯಾನ್ ಮಾಡಿ ಹೊರಡ್ತಾ ಇರೋದು. ಬೆಳಗ್ಗೆ ರೋಡೆಲ್ಲ ಕಂಡ್ರೆ ಯಾರೂ ಇಲ್ಲ, ಎಷ್ಟು ಸೈಲೆಂಟ್ ಇತ್ತಲ್ಲ ಬೆಂಗಳೂರು ಅಂತ ಹೇಳಿ ಅನ್ಸುತ್ತೆ. ಖುಷಿ ಆಯ್ತು ಹೊಪ್ಪತ್ತಿಗೂ, ಅಂದರೆ ವೆಹಿಕಲ್ಸ್ ಎಲ್ಲ ತುಂಬ ಇಲ್ಲ ಅಲ್ಲ. ಹಂಗೆ ಹಗುರ ಬೆಳಗಾಗೋಕೆ ಸ್ಟಾರ್ಟ್ ಆಯ್ತು. ನಾವು ಹತ್ತತ್ರ ಆ ಪ್ಲೇಸ್ ಹತ್ರ ರೀಚ್ ಆಗ್ತಾ ಬಂತು. ಒಂದ್ಸಲ ಎಂತ ಅನ್ಸ್ತಂದು ಹೇಳ್ರೆ ಕಂಪ್ಲೀಟ್ ಸಿಟಿನ ಬಿಟ್ಟು ಹಳ್ಳಿಗೆ ಬಂದಂಗೆ ಆಯ್ತು. ಫುಲ್ ಹಸಿರು ಮಧ್ಯ ಇದ್ದೆ ಅಂತ ಹೇಳಿ ಫೀಲ್ ಆಯ್ತು. ಬೆಳಿಗ್ಗೆ ಬೆಂಗಳೂರಾಗಿದ್ರೆ ಫುಲ್ ವೆಹಿಕಲ್ ಸೌಂಡ್ ಅದರಲ್ಲೇ ಇರುತ್ತೆ ನಮ್ಮ ಲೈಫ್. ಇದೊಂಥರ ಔಟ್ಸೈಡ್ ಬಂದತಿಗೆ ಆ ಪ್ಲೇಸ್ ಇರೋ ರೀತಿನೇ ಅದೆಷ್ಟೋ ಖುಷಿ ಕೊಡತ್ತೆ ನಮಗೆ. ಈ ಪ್ಲೇಸ್ ಯಾವುದಂತ ಹೇಳಿದ್ರೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು. ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳಿದ್ರೆ ಗೌಡಗೆರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಇದು ನಂದು ಎಷ್ಟೋ ವರ್ಷದ ಕನಸು. ನಾನು ಯಾವತ್ತೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ಕೂಡಲೇ ತುಂಬ ಜನ ಅಲ್ಲಿ ಹೋದ ವೀಡಿಯೋಸ್ ಎಲ್ಲ ಹಾಕ್ತಾಯಿದ್ರು. ಆವಾಗ ಮನ್ಸಾಗ ಅನಿಸ್ತಾ ಇತ್ತು ನಾನು ಒಂದ್ಸಲ ಈ ದೇವಸ್ಥಾನಕ್ಕೆ ಹೋಯ್ಕ ಅಂತ ಹೇಳಿ ತುಂಬ ಮನ್ಸಾಗ ಅನಿಸ್ತಾ ಇದ್ದಿತ್ತು. ಬಟ್ ಫೈನಲಿ ಇವತ್ತು ಆ ದೇವಸ್ಥಾನಕ್ಕೆ ಹೋಗಂತಹ ಅವಕಾಶ ಸಿಕ್ತು. ಮತ್ತೆಂತ ಅಂತ ಹೇಳಿದ್ರೆ ನಂಗೆ ಈ ಪ್ಲೇಸ್ ಕಾಮ್ಕೋ ನನಗೆ ನೆನಪಾದೆ ನಮ್ಮ ಊರು. ನಾವು ಊರಿಗೆ ಹೋದತ್ತಿಗೂ ಹಾಗೆ ಬೆಳಿಗ್ಗಿನ ವೆದರ್ ಎಲ್ಲ ಹಿಂಗೆ ಇರುತ್ತೆ, ಎಷ್ಟೋ ಖುಷಿ ಆಯ್ತು ನಂಗೆ. ಈ ಪ್ಲೇಸಿಗೆ ಬಂದತ್ತಿಗೂ ಮನ್ಸಾಗ ಒಂದ್ಸಲ ಹಂಗೆ ಅನ್ನಿಸ್ತು, ನಮ್ಮ ಊರು ಕಂಡಂಗೆ ಇತ್ತಲ್ಲ ಅಂತ ಹೇಳಿ. ಫೈನಲಿ ದೇವಸ್ಥಾನ ರೀಚ್ ಆದೆ. ಇಲ್ಲಿ ದೂರದಿಂದ ಕಾಣಿಸ್ತಾ ಇತ್ತು ಕಾಣಿ, ದೇವಸ್ಥಾನದ ದೇವರ ಮೂರ್ತಿ ದೂರಿಂದನೇ ಕಾಣಿಸ್ತಾ ಇತ್ತು. ಬನ್ನಿ ಈಗ ದೇವಸ್ಥಾನದ ಒಳಗೆ ಹೋಪ. ದೇವಸ್ಥಾನ ನಾವು ಕಾಮ್ದಲ್ದೆ ನಿಮಗೂ ಹೆಂಗಿತ್ತು ಅಂತ ಹೇಳಿ ತೋರಿಸ್ದೆ. ದೇವಸ್ಥಾನದ ಎಂಟ್ರಿಗೆ ಎಲ್ಲ ದೇವರ ಪೂಜೆಗೆ ಅಂತದೆಲ್ಲ ಐಟಮ್ ಬೇಕು ಅದನ್ನೆಲ್ಲ ಇಟ್ಟಿರ. ನಾವು ಅಲ್ಲೇ ಒಂದು ದೇವ್ರ ಪೂಜೆ ಮಾಡೋಕಂದ ಹಣ್ಕಾಯಿನ ತಗೊಂಡು ಹಾಗೆ ಅಲ್ಲೇ ಪಕ್ಕದಲ್ಲೇ ಕೈಕಾಲೆಲ್ಲ ವಾಶ್ ಮಾಡ್ಕೊಳ್ಳೋಕ್ಕೆ ನಳ್ಳಿ ಕೂಡ ಇಟ್ಟಿರ, ನೀರು ಕೂಡ ಇತ್ತಲ್ಲೇ. ಹಾಗೆ ಕೈಕಾಲೆಲ್ಲ ವಾಶ್ ಮಾಡ್ಕೊಂಡು ದೇವಸ್ಥಾನದ ಒಳಗೆ ಹೋದೆ. ಅಲ್ಲೇ ಅಂತ ಅಂದು ಹೇಳಿದ್ರೆ ನಿಮಗೆಲ್ಲ ಬೋರ್ಡೆಲ್ಲ ಬರ್ದಿರ ಈ ಹೆಂಗೆ ಹಾಪದ ಕಡಿಕೆ ಎಲ್ಲಿ ಪೂಜೆ ಎಲ್ಲಿ ಮಾಡ್ಸಕ್ಕೆ, ತೆಂಗಿನಕಾಯಿ ಎಲ್ಲ ಎಲ್ಲಿ ಒಡಿಕೆ ಅದೆಲ್ಲ ಅಲ್ಲೇ ಬರ್ದಿಟ್ಟಿರ. ನಮ್ಗೆ ಗೊತ್ತಾಗ್ತದೆ ಅಂದ್ರೆ ನಾವು ಫಸ್ಟ್ ಹಾಪರ್ ಅಂದತಿ ನಮಗೂ ಕನ್ಫ್ಯೂಷನ್ ಆಗ್ತದೆ. ಈಗ ನಮಗೂ ಹಾಗೆ ಆದ ಫಸ್ಟೇ ಹೊಯ್ದು ಎಲ್ಲಿ ಹೋಯ್ಕಂತ ಹೇಳಿ ಗೊತ್ತಾಯಿಲ್ಲ. ಆರಲ್ಲೆಲ್ಲ ಬೋರ್ಡ್ ಬರ್ದಿರಲ್ಲ, ಹಾಗಾಗಿ ಅಷ್ಟೊತ್ತಿಗೆ ಗೊತ್ತಾಯ್ತು ನಮಗೆ. ಫೈನಲಿ ದೇವ್ರ ಹತ್ರ ರೀಚ್ ಆದೆ. ಹೆಂಗಿತ್ತಂದು ಹೇಳಿ ಕಾಣಿ ನೀವು. ದೂರಿಂದ ಮಾತ್ರ ಮತ್ತು ಚೆಂದ ಕಾಣಿಸ್ತಾ ಇತ್ತು ದೇವ್ರ ಕಂಡು ಮೈ ರೋಮಾಂಚನ ಆಯ್ತು. ಇದು ನಿಜಾನ ಸುಳ್ಳ ಅನ್ನೋ ಥರ ಅನಿಸ್ಬಿಡ್ತು, ಅಷ್ಟು ಖುಷಿ ಆಯ್ತು. ಇದು ಎಷ್ಟೋ ದಿನದೊಂದು ಆಸೆ ಇವತ್ತು ಈಡೇರ್ತಲ್ಲ ಅಂದೇಳಿ ಅನಿಸ್ತು. ಅದು ಬೆಳಿಗ್ಗೆ ನಾವು ಬೇಗ ರೀಚ್ ಆಗಿರೋದ್ರಿಂದ ಜನನೂ ಜಾಸ್ತಿ ಇಲ್ಲ ಆಯ್ತು. ಸುಮಾರು ಹೊತ್ತು ದೇವಸ್ಥಾನದಾಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಯ್ತು. ಅಂದರೆ ತುಂಬ ಜನ ಕಡಿಮೆ ಇದ್ದೀರ, ಅಂದರೆ ನಾವು 7-7:30 ಹಾಗೆ ರೀಚ್ ಆದ್ದಲ್ಲ, ಅದಕ್ಕೋಸ್ಕರ. ಈ ದೇವಸ್ಥಾನಕ್ಕೆ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರ ಅಂತ ಹೇಳಿ ಹೇಳ್ತಾರೆ. ಇದು ಆಧ್ಯಾತ್ಮಿಕ ಕೇಂದ್ರ ಆಗಿರುತ್ತೆ. ಮತ್ತೆಂತ ಅಂತ ಹೇಳಿದ್ರೆ ಈ ದೇವರ ಮೂರ್ತಿನ ಪಂಚಲೋಹದ ವಿಗ್ರಹದಿಂದ ಮಾಡಿರುವುದು. ಈ ದೇವರ ಮೂರ್ತಿನ ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ ಮತ್ತು ಕಬ್ಬಿಣದ ಮಿಶ್ರಣದಿಂದ ಮಾಡಿದ್ರು. ಇದು 18 ಹಸ್ತನ ಹೊಂದಿತ್ತು. ಇದನ್ನು ಈ ಕ್ಷೇತ್ರನ ಬಸಪ್ಪನವರ ಕ್ಷೇತ್ರ ಅಂತ ಹೇಳ್ತಾರಲ್ಲ. ಅಂತಕ್ಕಂತ ಹೇಳ್ರಿ ಇಲ್ಲಿನ ಜನರ ಬಸವ ಇತ್ತಲ್ಲೇ ಮತ್ತು ಎತ್ತಂತ ಹೇಳಿ ಹೇಳ್ತಾರಲ್ಲ, ಅದು ತುಂಬ ಶಕ್ತಿಶಾಲಿ ಅಂತ ಹೇಳಿ ನಂಬತ್ರ. ಮತ್ತು ಕೆಲವ್ರ ಕಷ್ಟ ಎಲ್ಲ ಇತ್ತು ಮತ್ತು ಅವ್ರದ್ದು ಏನಾದರೂ ವಿಶ್ ಇದ್ದರೆ ಅದು ಫುಲ್ಫಿಲ್ ಆಯ್ಕಂತ ಹೇಳಿದ್ರೆ ಇಲ್ಲಿ ಬಂದು ದೇವರಿಗೆ ಕಾಯಿ ಕಟ್ಟಿ ಹರಕೆ ಕಟ್ಕೊಂತಾರೆ ತುಂಬ ಜನ. ಈ ದೇವಸ್ಥಾನದಲ್ಲಿ ಯಾವ್ಯಾವ ರೀತಿ ಹರಕೆ ಕಟ್ಕೊಂತಾರೆ ಅಂತ ಹೇಳಿದ್ರೆ, ಒಂದು ತೆಂಗಿನಕಾಯಿ ಕಟ್ಟಿ ಹರಕೆ ಕಟ್ಕೊಂತಾರೆ. ಕೆಲವರಿಗೆ 7 ವಾರ ಪ್ರದಕ್ಷಿಣೆ ಹಾಕೋದ್ರ ಮೂಲಕ ಆ ರೀತಿ ಹರಕೆ ಕಟ್ಕೊಂತಾರೆ. ಕೆಲವರಿಗೆ ಬಸಪ್ಪನವರ ಆಶೀರ್ವಾದ ತಕೊಂಬ ರೀತಿ ಮೀನ್ಸ್ ಅಂತ ಹೇಳಿದ್ರೆ ಏನಾದ್ರು ಒಂದು ಕೆಲಸ ಆಯ್ಕಂತ ಹೇಳಿದ್ರೆ ನಾವು ಬಸಪ್ಪನ ಹತ್ರ ಹೋಗಿ ಆಶೀರ್ವಾದ ತಗೊಂಡ್ರೆ ಅದು ಸಕ್ಸಸ್ ಆತಂದು ಹೇಳಿ ಆ ರೀತಿ ಹರಕೆ ಕಟ್ಕೊಂತಾರೆ. ಈ ಚಾಮುಂಡೇಶ್ವರಿ ದೇವಸ್ಥಾನದ ವಿಶೇಷ ದಿನ ಯಾವುದಲ್ಲ ಅಂತ ಹೇಳಿದ್ರೆ, ಒಂದು ಮಂಗಳವಾರ, ಒಂದು ಶುಕ್ರವಾರ, ಒಂದು ಭಾನುವಾರ. ಆ ದಿನ ಮಾತ್ರ ದೇವಸ್ಥಾನದಾಗೆ ರಾಶಿ ಜನ ಬರ್ತಾರೆ.
ಈ ದಿನ ಬಂದು ದೇವಸ್ಥಾನಕ್ಕೆ ಪೂಜೆ ಮಾಡ್ರೆ ಅದು ಫಲಪ್ರದ ಅಂತ ಹೇಳಿ ನಂಬುತ್ತಾರೆ. ಮತ್ತು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನನೂ ಹಾಗೆ ದೇವಿಗೆ ವಿಶೇಷವಾದ ಅಲಂಕಾರ ಮಾಡಿ ಮಹಾಮಂಗಳಾರತಿ ಮಾಡ್ತಾರೆ. ಭೀಮ್ನ ಅಮಾವಾಸ್ಯೆ ದಿನ, ನವರಾತ್ರಿ ದಿನ, ಕಡೆಗೆ ಲಕ್ಷ ದೀಪೋತ್ಸವದ ದಿನ, ಇದೆಲ್ಲ ವಿಶೇಷ ದಿನ ಅಂತೇಳಿ ಹೇಳ್ಬೋದು. ಮತ್ತೆಂತ ಅಂದು ಹೇಳ್ರೆ ಈ ದಿನ ಎಲ್ಲ ದೇವಿಗೆ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಅದೆಲ್ಲ ಮುಗಿಸ್ಕೊಂಡು ನಾವು ತಿಂಡಿ ತಿಂಬಂದು ತಿಂಡಿಗೆ ಪಲಾವ್ ಮಾಡಿರೈತೆ. ಬಟ್ ನಂಗೆ ಇಲ್ಲಿನ ವಿಶೇಷ ಎಂತ ಅನ್ಸೋದು ಅಂತ ಹೇಳಿದ್ರೆ ನಾವು ತುಂಬ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತು. ಬಟ್ ಈ ದೇವಸ್ಥಾನ ಹೆಂಗಂದ್ರೆ 24/7 ಪ್ರಸಾದನ ಕೊಡ್ತಾ ಇರ್ತಾರೆ, ಯಾರಿಗೂ ಇಲ್ಲ ಅಂತ ಹೇಳೋದಿಲ್ಲ ಅವರು. ನಂಗೆ ಅದನ್ನು ಖುಷಿ ಆಯ್ತು. ಮತ್ತಂದ್ರೆ ಪಲಾವ್ ಹಂಗೆ ತುಂಬ ಟೇಸ್ಟ್ ಆಗಿದ್ದಿತ್ತು. ಮತ್ತು ಅಲ್ಲಿ ಅವರು ಒಂದು ಸಲ ನಮ್ಗೆ ಆಗೋಕೆ ಬರೋದಿಲ್ಲ ಪ್ರಸಾದ ಎನಿ ಟೈಮ್ ಪಾಪ 3-4 ಟೈಮ್ಸ್ ಬಂದ್ರು. ನನಗೆ ಶಾಕ್ ಆಗೋಯ್ತು, ಇಷ್ಟು ಜನ ಬತ್ರ ಇವರು ಒಬ್ಬೊಬ್ರಿಗೆ ಒಂದು 4 ಸಲ ಕೇಂತ್ರಲ್ಲ ಅಂತ ಹೇಳಿ ಅನಿಸ್ತು. ಅದನ್ನು ತುಂಬ ವಿಶೇಷ ಅಂತ ಹೇಳಿ ಅನಿಸ್ತು ನನಗೆ. ಬೇರೆ ಎಲ್ಲ ದೇವಸ್ಥಾನದಾಗೆ ಆ 24/7 ಎಲ್ಲರಿಗೂ ಹಾಕತ್ರ ಪ್ರಸಾದ ಇಲ್ಲ ನಂಗೆ ಗೊತ್ತಿಲ್ಲ. ಬಟ್ ಈ ದೇವಸ್ಥಾನದ ಮಾತ್ರ ಯಾವ ಟೈಮಿಗೆ ಬಂದರೂ ಪ್ರಸಾದ ಅಂತೂ ಕೊಡ್ತಾರೆ. ಹಂಗೆ ಪ್ರಸಾದ ಎಲ್ಲ ತಿನ್ಕೊಂಡು ನಾವು ಎಲ್ಲಿಗೆ ಹೋದು ಅಂತ ಹೇಳಿದ್ರೆ ಒಂದು ಮ್ಯೂಸಿಯಂ ಟೈಪ್ ಮಾಡಿರ, ದೇವಿ ಕೆಳಗೆ ಮ್ಯೂಸಿಯಂ ಟೈಪ್ ಮಾಡಿರ. ಅದ್ರ ಎಂಟ್ರಿ ಫೀಸ್ ಎಲ್ಲ ಇತ್ತು. ನಾವು ಅದ್ರ ಒಳಗೆ ಹೋದು ಹೆಂಗಿತ್ತ ಕಾಂಬ ಅಂತ ಹೇಳಿ. ಒಳ್ಳೆ ಇತ್ತು, ಪ್ಲೇಸ್ ಮಾತ್ರ ಸೂಪರ್ ಇತ್ತು. ಫುಲ್ ನಮ್ಮ ಸಂಸ್ಕೃತಿನೆಲ್ಲ ಹಾಕಿರ. ಕಡೆಗೆ ದೇವಿ ಮೂರ್ತಿ ಎಲ್ಲ ಇತ್ತು, ನವರಾತ್ರಿಯ 9 ವಿಗ್ರಹಗಳು ಇತ್ತು ಅದ್ರಾಗೆ. ಒಳ್ಳೆ ಇತ್ತು ಮಾತ್ರ ಅದ್ರ ಒಳಗೆ. ಅದು ನಾನು ಇನ್ನೊಂದು ವಿಡಿಯೋದಾಗೆ ನಿಮಗೆ ಕಂಪ್ಲೀಟಾಗಿ ಹೇಳ್ತೆ, ಅದ್ರೊಳಗೆ ಎಂತ ಇತ್ತಂದೆಲ್ಲ ಹೇಳಿ ನಾನು ಹೇಳ್ತೆ. ದೇವಸ್ಥಾನದ ಪೂಜೆ ಸಮಯ ಹೇಗಿತ್ತಂತ ಹೇಳಿದ್ರೆ ಬೆಳಿಗ್ಗೆ 6 ಗಂಟೆಯಿಂದ 7:30ವರೆಗೆ ದೇವರಿಗೆ ಅಭಿಷೇಕ ಮಾಡ್ತಾರೆ. ಕಡೆಗೆ ಅಲಂಕಾರ ಪೂಜೆ ಬೆಳಿಗ್ಗೆ 8 ಗಂಟೆಯಿಂದ ಸ್ಟಾರ್ಟ್ ಆಗ್ತಾ. ಮಹಾಮಂಗಳಾರತಿ ಮಧ್ಯಾಹ್ನ ಮತ್ತು ಸಂಜೆ ಇದ್ದೇ ಇರುತ್ತೆ. ಹಾಗೆ ಅದನ್ನೆಲ್ಲ ಕಂಡ್ಕೊಂಡು ನೆಕ್ಸ್ಟ್ ನಾವು ಅದು ಎಲ್ಲಿಗೆ ಅಂತ ಹೇಳಿದ್ರೆ ಬಸಪ್ಪನ ಸನ್ನಿಧಿಗೆ. ಆ ಟೈಮಲ್ಲೇ ಬಸವ ಇಲ್ಲ ಆಗಿತ್ತು, ಔಟ್ಸೈಡ್ ಕರ್ಕೊಂಡು ಹೋಗಿದ್ರು. ಅಲ್ಲಿರುವವರೆಲ್ಲ ಹೇಳಿದರು ವೆಯ್ಟ್ ಮಾಡಿ ಇವಾಗ ಕರ್ಕೊಂಡು ಬರ್ತಾರೆ, ಅದರ ಆಶೀರ್ವಾದ ತಗೊಂಡೇ ಹೋಗಿ ಅಂತೆಲ್ಲ ಹೇಳಿದರು. ಹಾಗಾಗಿ ನಾವು ವೆಯ್ಟ್ ಮಾಡಿದ್ವಿ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಆವಾಗ ಬಸವನ ಕರ್ಕೊಂಡು ಬಂದರು ಅವರು. ಅಲ್ಲಿ ಯಾರೆಲ್ಲ ದೇವಸ್ಥಾನಕ್ಕೆ ಬಂದಿದ್ರು ನೋಡಿ, ಅದು ಬಸವ ಬರುವಾಗ ಎಲ್ಲರೂ ಹೋಗಿ ಆಶೀರ್ವಾದ ತಗೊಂಡ್ರಲ್ಲಿ. ಹಾಗೆ ಇದಿಷ್ಟು ದೇವಸ್ಥಾನದ ವಿಡಿಯೋ ಆಯಿತು. ಆಲ್ರೆಡಿ ಟೈಮ್ ಕೂಡ ಒಂದು 10-10:30 ಆಗಿತ್ತು. ನಾವು ಅಲ್ಲಿಂದ ಹೊರಟ್ವಿ. ನನಗೆ ಮತ್ತು ಖುಷಿಯಾದ ಅಂತ ಅಂದು ಹೇಳ್ರೆ ಇಲ್ಲೊಬ್ಬರ ಎತ್ತಿನ ಗಾಡಿನ ಹೋಗ್ತಾ ಇದ್ರೆ. ನಾನು ಎತ್ತಿನ ಗಾಡಿನ ಕಾಣದೆ ಒಂದು 10 ವರ್ಷದ ಮೇಲಾಯ್ತೇನೋ. ನಂಗೆ ಖುಷಿಯಾಗಿ ಹೋಯ್ತು ಕಾಮಕ್ಕೂ. ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡೆ. ಈಗ ಯಾರು ಹೆಚ್ಚಿನವ್ರ ಮನೆಗೆಲ್ಲ ಇರೋದಿಲ್ಲ ಅಲ್ಲ ಎತ್ತಿನ ಗಾಡಿ. ಇದು ನಂಗೆ ಕಾಮಕ್ಕೂ ತುಂಬ ಖುಷಿ ಆಯಿತು, ಇನ್ನೂ ಇಲ್ಲೆಲ್ಲ ಇತ್ತಲ್ಲ ಅಂತ ಹೇಳಿ ಅನಿಸ್ತು. ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒಮ್ಮೆ ಆದರೆ ಈ ಪ್ಲೇಸಿಗೆ ನೀವು ವಿಸಿಟ್ ಮಾಡಿ. ದೈವದ ಶಕ್ತಿ ಎಷ್ಟಿತ್ತಂತ ಹೇಳಿ ನಿಮಗೆ ಅನುಭವ ಆಗ್ತಾ. ಮತ್ತು ಆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ವಿಶ್ ಮಾಡ್ತೆ. ಥ್ಯಾಂಕ್ ಯು.